ನಡೆಯುವ ತರ್ಲೆ ಹುಡುಗಿಯೂ ಕಾಣಿಸ್ತಿಲ್ಲ. ಸದ್ದನು ಮಾಡದೆ ಮೆಲ್ಲಗೆ ನಡೆಯುವ ತರ್ಲೆ ಹುಡುಗಿಯೂ ಕಾಣಿಸ್ತಿಲ್ಲ. ಕಣ್ಣಿಗೆ ಕಾಣದೆ ಬಚ್ಚಿಟ್ಟುಕೊಂಡೆಯ, ಕಣ್ಣಿಗೆ ಕಾಣದೆ ಬಚ್ಚಿಟ್ಟುಕೊಂಡೆಯ, ಎಲ್ಲಿದೆಯ ಅಂತ ಸ್ವಲ್ಪ ಹೇಳು ಕಾತು. ಸದ್ದನು ಮಾಡದೆ ಮೆಲ್ಲಗೆ ನಡೆಯುವ ತರ್ಲೆ ಹುಡುಗಿಯೂ ಕಾಣಿಸ್ತಿಲ್ಲ. ಸದ್ದನು ಮಾಡದೆ ಮೆಲ್ಲಗೆ ನಡೆಯುವ ತರ್ಲೆ ಹುಡುಗಿಯೂ ಕಾಣಿಸ್ತಿಲ್ಲ. ಸಜ್ಜೆಲ್ಲು ಕೋಣಿಲು ಮನೆಯಲ್ಲೂ ಎಲ್ಲೆಲ್ಲೂ ಶಬ್ದ ಮಾಡದೆ ಹೋಗ್ ನೋಡೋಣ. ಮಾವಿನ ಮರದಲ್ಲೂ ಹೂವಿನ ತೋಟದಲ್ಲೂ ಹೊಳೆವ ತೀರದಲ್ಲೂ ಇಲ್ಲ ಕಾತು. ಸಜ್ಜೆಲ್ಲು ಕೋಣಿಲು ಮನೆಯಲ್ಲೂ ಎಲ್ಲೆಲ್ಲೂ ಶಬ್ದ ಮಾಡದೆ ಹೋಗ್ ನೋಡೋಣ. ಮಾವಿನ ಮರದಲ್ಲೂ ಹೂವಿನ ತೋಟದಲ್ಲೂ ಹೊಳೆವ ತೀರದಲ್ಲೂ ಇಲ್ಲ ಕಾತು. ಮೆಲ್ಲಗೆ ಓಡಿ ಬಂದು ಬಿಡು, ನೀ ಆಮೇಲೆ ಕೋಪ ತೋರಿಸ್ಬೇಡ. ಹೊಲದಲ್ಲಿ ಹೋಗ್ಬೇಕು, ಪಟ ಹಾರಿಸ್ಬೇಕು. ಹೊಲದಲ್ಲಿ ಹೋಗ್ಬೇಕು, ಪಟ ಹಾರಿಸ್ಬೇಕು. ಬಚ್ಚಿಟ್ಟುಕೊಂಡಿದ್ದು ಸಾಕು ಕಾತು. ಸದ್ದನು ಮಾಡದೆ ಮೆಲ್ಲಗೆ ನಡೆಯುವ ತರ್ಲೆ ಹುಡುಗಿಯೂ ಕಾಣಿಸ್ತಿಲ್ಲ. ಕಣ್ಣಿಗೆ ಕಾಣದೆ ಬಚ್ಚಿಟ್ಟುಕೊಂಡೆಯ, ಎಲ್ಲಿದೆಯ ಅಂತ ಸ್ವಲ್ಪ ಹೇಳು ಕಾತು. ಚಿಕ್ಕ ಚಿಕ್ಕ ತರ್ಲೆಗಳು ಮಾಡಿದರೂನು ನಾನು ಈಗ ನಿಮ್ಮ ಜೊತೆ ಇಲ್ವಾ? ಚಿಕ್ಕ ಚಿಕ್ಕ ತರ್ಲೆಗಳು ಮಾಡಿದರೂನು ನಾನು ಈಗ ನಿಮ್ಮ ಜೊತೆ ಇಲ್ವಾ? ನೋಡದೆ ಇರೋದಕ್ಕೆ ಮಾತಾಡದೆ ಇರೋದಕ್ಕೆ ನನಗೆ ಈಗ ಆಗುತ್ತಾ ಗೆಳೆಯರೇ? ಲಾಲ 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 La 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 la. ಅಮ್ಮ, ಈಗ ಮಾಡ್ತೀನಿ ನೋಡು. ನನ್ನ ಬಾಲ, ಛೇ, ನನ್ ಬಾಲ ಬಿಡು. ಓ ಮುದ್ದು ಮರಿ, ನೀನೇನಾ ಇದನ್ ಮಾಡಿದ್ದು? ತರ್ಲೆ ಏನ್ ಮಾಡಿದ್ರು ಕಿಟ್ಟುಗೆ ಮುತ್ತು. ಮಾಡ್ತೀನಿ ನಿನ್ಗೆ. ಅಯ್ಯೋ ಅಮ್ಮ, ಭೂತ! ಏನು ಭೂತಾನಾ? ನಿಮ್ಮ ಅಕ್ಕ ಎಲ್ಲಿ? ಕಾತು, ಕಾತು! ಅಯ್ಯೋ ಅಮ್ಮ, ಓಡಿ ಬಾ. ಅಯ್ಯೋ, ಹಾ, ಇದು ಕಾತುದೆ ಕೆಲ್ಸ. ಹೊರಗಡೆ ಬಾ. ಅಮ್ಮ, ನನ್ಗೆ ಬರೋಕ್ ಆಗ್ತಿಲ್ಲ. ಅಮ್ಮ ಅಮ್ಮ, ನಾವ್ ಅಕ್ಕನ್ ಕಾಪಾಡೋಣ. ಮೆತ್ತಿಗೆ ಕಿಟ್ಟುನ ಹಿಡ್ಕೊಳಕ್ ಬಂದ್ಯವ್ವ, ನಿನ್ನ ಹಿಡ್ಕೊಳ್ತಾ? ಹೋಗು. ಹಾಯ್, ಹಣ್ಣಾಗಿರೋ ಪಪ್ಪಾಯ. ಅಯ್ಯೋ ಕಾತು, ನನ್ನ ಎಳಿಬೇಡ, ನಾನ್ ಬಿಟ್ಟು ಹೋಗ್ತೀನಿ. ಅಮ್ಮ!
ಇರು ನಿಂಗ್ ಮಾಡ್ತೀನಿ. ಗುಬ್ಬಚ್ಚಿ ಖುಷಿಯಾಗಿದೆ. ಅವಳ ಮೊಟ್ಟೆಯಿಂದ ಮಗು ಬರ್ಬೋದೇನೋ. ನಾವ್ ಹೋಗಿ ನೋಡೋಣವಾ? ಕಾತು, ಗುಬ್ಬಚ್ಚಿಗೆ ಮೋಸ ಮಾಡೋಣ. ಬಾ ಬಾ. ಅಯ್ಯೋ, ನನ್ ಮೊಟ್ಟೆ ಎಲ್ಲಿ? ನನ್ ಮೊಟ್ಟೆ ಎಲ್ಲಿ? ಎಲ್ಲಿ ನನ್ ಮೊಟ್ಟೆ? ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ ಕಣ್ ಕಿತ್ತು ಹಾಕ್ತೀನಿ. ಅಯ್ಯೋ ನನ್ ಕಂದ ಕಂದ. ಅಯ್ಯಯ್ಯೋ, ನಮ್ಮನ್ನ ಈ ತರ ಹೆದರಿಸ್ಬಾರ್ದಾಗಿತ್ತು. ನೋಡು ಅಪ್ಪು, ಬಾತ್ಕೋಳಿ ಮತ್ತೆ ಅವರ ಮಕ್ಕಳು. ಕಾತು, ಮರಿಗಳನ್ನ ನಾವ್ ಎತ್ಕೊಂಡ್ ಹೋಗಣ್ವಾ? ಹಾ ಸರಿ, ಬಾಬಾ. ಅಯ್ಯೋ, ನನ್ ಮಕ್ಕಳಲ್ಲಿ. ಅಲ್ಲಿ ನಿಂತ್ಕೊಳ್ಳಿ, ನಿಂತ್ಕೋ. ಅಪ್ಪ ಓಡ್ ಹೋಗೋಣ. ಅಪ್ಪು, ಆ ಕೊಕ್ರೆ ಮಾಮ ಇಲ್ಲೇ ಅಲ್ವಾ ಕೂತ್ಕೊಳ್ಳೋದು? ಹೌದು, ಇಲ್ಲೇ ಕೂತ್ಕೊಳ್ಳೋದು. ಹಾಗಾದ್ರೆ ಬಾ, ಬೇಗ ಬಾ. ಅಯ್ಯೋ ಅಯ್ಯೋ, ನನ್ನ ಕಾಪಾಡಿ ಕಾಪಾಡಿ. ಅಲ್ಲೋಡು, ಚಿಂಟು ಮತ್ತೆ ಪಿಂಟು ಏನೋ ಕತ್ಕೊಂಡು ಹೋಗ್ತಿದಾರಲ್ಲ. ಹಾ, ಅವ್ರನ್ನ ಹಿಡಿಯೋದಕ್ಕೆ ದಾರಿ ಇದೆ. ಬಾ ಅಪ್ಪು, ಬೇಗ ಬಚ್ಚಿಡು. ಬಾ ಅಪ್ಪು, ಬಾ ಬಾ, ಬೇಗ ಬಾ. ಅಯ್ಯೋ, ಗಡವ ಬೇಕು. ಬೇಗ ಓಡು. ಸದ್ಯ ಬೆಕ್ಕೆಲ್ಲ ತಪ್ಪಿಸ್ಕೊಂಡ್ಬಿಟ್ವಿ. ಕಾತು, ಬೇಗ ಓಡು. ಅಹಂಕಾರಿಗಳೇ, ಅಲ್ಲಿ ನಿಂತ್ಕೊಳ್ಳಿ. ಅಯ್ಯೋ ಅಮ್ಮ, ಕರಿಬೇಕು. ಅಯ್ಯೋ ಬೆಟ್ಟ. ಅಮ್ಮ, ಕಾತು, ಮೇಲಕ್ ಬಾ, ಕರಿಬೇಕು ಹೋಯ್ತು. ಸದ್ಯ ತಪ್ಪಿಸ್ಕೊಂಡ್ಬಿಟ್ವಿ. ಹಾ, ಬಂದ್ರಾ? ಎಲ್ಲ ಹೋಗಿದ್ರಿ ಇಬ್ರುನು? ಇವತ್ತೇನ್ ತರ್ಲೆ ಮಾಡಿದ್ರಿ ಇಬ್ರು ಸೇರ್ಕೊಂಡು? ಹಾಗೇನೂ ಇಲ್ಲ. ಅಯ್ಯೋ, ಕಪ್ಪು ಬೇಕು. ಕಪ್ಪು ಬೇಕಲ್ಲ, ಭೂತ. ಹಾಗಾದ್ರೆ ಜೊತೆಗಾಡ ಕರಿಬೇಕಿತ್ತು. ಹಿಡ್ಕೊಂಡು ಹೋಗ್ಲಿ, ಆಗ್ಲೇ ನಿಮಗ್ ಸ್ವಲ್ಪ ಬುದ್ಧಿ ಬರೋದು.
ಕಂಬಳಿ. ಅಮ್ಮ ಅಮ್ಮ ಅಮ್ಮ, ಕಿಟ್ಟು ನನ್ ಕಂಬಳಿ ತಗೊಂಡು ಒದಿಸ್ಕೊಂಡಿದ್ದಾನೆ. ಶ್ಯಾ, ಈ ತರ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಯಾಕೆ ಜಗಳ ಮಾಡ್ತೀಯ ನೀನು? ಹ? ಅಮ್ಮ, ನೀವ್ ಕಿಟ್ಟು ಹತ್ರ ಕೇಳಿ. ಇವಾಗ ಮಲ್ಕೊಂಡಿರೋ ಮಗುನ ಕರ್ದ್ಬಿಟ್ಟು ಬೈಬೇಕಾ? ಅಮ್ಮ, ಬೈಬೇಕು. ಅವನ್ ಎದ್ದೇಳಿ, ನಾನ್ ಕೇಳ್ತೀನಿ. ಸಾಕಾ? ಇಲ್ ನೋಡು, ಅಪ್ಪ ತಗೊಂಡ್ ಬಂದಿರೋದು. ಒಂದು ನಿನಗೆ, ಇನ್ನೊಂದು ಕಿಟ್ಟುಗೆ. ಹಾಯ್ ಮೀನು. ಅಮ್ಮ, ನಂಗೂ ಮೀನ್ ಬೇಕು. ಅಯ್ಯೋ ಕಳ್ಳ. ಇದೇ ದೊಡ್ಡದಾಗಿದೆ. ಎಷ್ಟು ದೊಡ್ಡ ಮೀನು. ಬಾ ಕಿಟ್ಟು, ನಾನೇ ಕೊಡ್ತೀನಿ. ಅದು ದೊಡ್ಡದು, ನೀನ್ ಅಷ್ಟೊಂದ್ ತಿನ್ನಲ್ಲ. ದೊಡ್ಡ ತುಂಡ, ನನಗಿದು ಬೇಡ. ಕಾತು, ಅದನ್ನ ನೀನೇ ತಾನೇ ತಗೊಂಡಿದ್ದು. ಇವಾಗ ಯಾಕೆ ಕೋಪ? ಅದು ಕೂಡ ದೊಡ್ಡದೆ. ಅಲ್ಲ, ನನಗಿದು ಬೇಡ. ಇದು ಚಿಕ್ಕ ಮೀನು. ನೀನ್ ಆ ಮೀನ ತಿಂದ್ರೆ ಸಾಕು. ಕಾತು, ಕಾತು ಎದ್ದೇಳು. ನಂಗ್ ಬೇಡ. ತಿಂತ್ಯಾ? ಎದ್ದೇಳು. ಬೇಡ. ಕಾತು ಎದ್ದೇಳು ಅಂತ ಹೇಳಿದ್ದು. ಬೇಡ. ಎದ್ದೇಳು. ಕಾತು ಎದ್ದೇಳು. ನನಗ್ ಬೇಡ. ಬೇಡ, ನನಗ್ ಮೀನ್ ಬೇಡ ಅಂತ ಹೇಳಿದ್ನಲ್ಲ. ಈ ಮೀನನ್ನ ಅಕ್ಕಂಗ್ ಕೊಡು ಅಮ್ಮ. ನೋಡು, ಅವನ ನೋಡಿ ಕಲಿ. ಎಲ್ ಕೊಡು ಕಂದ. ತಗೋ, ತಿನ್ನು. ಮತ್ತೆ ಈ ಕಡೆ ನೋಡ್ಬೇಡ. ಸರಿ, ನಾನೀಗ ಬರ್ತೀನಿ. ಇದೇ ದೊಡ್ಡದು, ಅದು ಚಿಕ್ಕದು ಅಂತ ಅಮ್ಮ ಹೇಳಿದ್ಲು. ಅಮ್ಮ, ಕಿಟ್ಟು, ಕಿಟ್ಟು, ನಾನೇನು ಮಾಡಿಲ್ಲ ಅಮ್ಮ. ಕಾತು, ನೀನ್ ಯಾಕೆ ಮತ್ತೆ ಅಳ್ತಾ ಇದ್ಯಾ? ಈ ಮೀನು ಚಿಕ್ಕದು, ನನಗಿದು ಬೇಡ. ನೀನೇ ತಾನೇ ಅದನ್ನ ಬೇಕು ಅಂತ ತಗೊಂಡಿದ್ದು. ಸುಮ್ನೆ ತಿನ್ನು. ನನಗ್ ಬೇಡ ಅಂತ ಹೇಳಿದ್ನಲ್ಲ. ತಿನ್ನು ಕಾತು. ನಾನಿದನ್ ಬಿಸಾಕ್ತೀನಿ. ಹಾ, ಅಷ್ಟೊಂದ್ ಕೊಬ್ಬ? ಕಾತು, ಬಾ ಇಲ್ಲಿ. ಕಾತು, ನಿನ್ನೆ ತಾನೇ ಬಾ ಅಂದಿದ್ದು. ಬಾರ ಇಲ್ಲಿ. ನಿನ್ ಮೀನೆಲ್ಲಿ? ಹೋಗ್ ತಗೊಂಡ್ ಬಾ. ಹೋಗ್ ತಗೊಂಡ್ ಬಾ ಅಂದೆ. ಆ ಮೀನು ಚಿಕ್ಕದು, ನನಗದು ಬೇಡ. ಸಾಕಾಗಿದೆ ಇವಳಿಂದ ನನಗೆ. ಹೋಗಿ ಮೀನ್ ತಗೊಂಡ್ ಬಾ. ಅಕ್ಕ, ನಾನ್ ನಿನ್ಗೆ ಸುಳ್ಳು ಹೇಳ್ದೆ. ಅದೇ ಮೀನು ದೊಡ್ಡದು. ಆಹಾ, ಹಾಗಾದ್ರೆ ಎಲ್ಲ ತರಲಿ ನೀನೇ ಮಾಡಿದ್ದು. ನನ್ನನ್ ಯಾಕೆ ಚುಡಾಯಿಸ್ಬೇಕಿತ್ತು? ಹೋಗೋ. ನನ್ನ ಮೀನು. ಅಯ್ಯೋ, ನನ್ ಮೀನಲ್ಲಿ. ಅಯ್ಯೋ ಅಮ್ಮ, ನನ್ ಮೀನ ಕಾಗೆ ಹೊತ್ಕೊಂಡು ಹೋಯ್ತು. ಹಾಗೆ ಆಗ್ಬೇಕು, ನಿನಗೆ ಹಾಗೆ ಆಗ್ಬೇಕು. ನಿನ್ನ ಹಠಮಾರಿತನಕ್ಕೆ ಸಿಕ್ಕಿರೋ ಶಿಕ್ಷೆ ಇದು. ನಿಮ್ಮಪ್ಪ ಬರ್ಲಿ ಇರು. ನ್ಯಮ್ 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 ನ್ಯಮ್. ಹೋಗೋ. ಕಾತು ಕಿಟ್ಟು ಜಾತ್ರೆ ನೋಡಿ ಬರ್ತಿರುವಾಗ ರಾಮಣ್ಣನ ಅಂಗಡಿಯಿಂದ ಸಿಕ್ತು ಒಂದು ಮಸಾಲೆ ದೋಸೆ. ಕಾತು ಕಿಟ್ಟು ಜಾತ್ರೆ ನೋಡಿ ಬರ್ತಿರುವಾಗ ರಾಮಣ್ಣನ ಅಂಗಡಿಯಿಂದ ಸಿಕ್ತು ಒಂದು ಮಸಾಲೆ ದೋಸೆ. ಸರಿಯಾಗಿ ಅರ್ಧ ಭಾಗ ಮಾಡುವಂತ ಕಿಟ್ಟು ಹೇಳಿ
ಹೇಳಿದ ಕಿಟ್ಟುಗೆ ಒಂದು ಚೂರು ಜಾಸ್ತಿ ಸಿಗಬಾರದೆಂದು ಕಾತು ಹೇಳಿತು. ಸರಿಯಾಗಿ ಅರ್ಧ ಭಾಗ ಮಾಡುವಂತ ಕಿಟ್ಟು ಹೇಳಿದ ಕಿಟ್ಟುಗೆ ಒಂದು ಚೂರು ಜಾಸ್ತಿ ಸಿಗಬಾರದೆಂದು ಕಾತು ಹೇಳಿತು. ಜಗಳ ಪರ್ಚಾಟ ಎಲ್ಲ ಆಯ್ತು, ಬೇಗನೆ ಹಾಗೆ ಕಚ್ಚಾಡಾಯ್ತು. ಜಗಳ ಕೇಳಿ ಓಡಿ ಬಂದು ಜಿಲ್ 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 ಅಪ್ಪು ಬಂತು. ದೋಸೆಯ ಜಗಳ ಮುಗಿಸಿ ಕೊಡ್ತೀನಿ ಅಂತ ಅಪ್ಪು ಅಳಿಲು ಬಂತು. ದೋಸೆಯ ಜಗಳ ಮುಗಿಸಿ ಕೊಡ್ತೀನಿ ಅಂತ ಅಪ್ಪು ಅಳಿಲು ಬಂತು. ಅದನ್ನು ಕೇಳಿ ಬೇಗನೆ ದೋಸೆಯನ್ನು ಅಪ್ಪು ಕೈಗೆ ಕೊಟ್ಟಿತು. ಒಂದ್ಸಾರಿ ಕಚ್ಚಿ, ಎರಡ್ ಸಾರಿ ಕಚ್ಚಿ, ಒಂದ್ಸಾರಿ ಕಚ್ಚಿ, ಎರಡ್ ಸಾರಿ ಕಚ್ಚಿ, ಅಪ್ಪು ಅಳಿಲಿಗೆ ಮಚ್ಚ ಬಂತು. ಅದು ದೊಡ್ಡದ, ಇದು ದೊಡ್ಡದ, ಅದು ದೊಡ್ಡದ, ಇದು ದೊಡ್ಡದ, ಬೆಕ್ಕಿಗೆ ಮತ್ತೆ ಕೋಪ ಬಂತು. ದೊಡ್ಡದು ಕಚ್ಚಿತು, ಚಿಕ್ಕದು ಕಚ್ಚಿತು, ದೊಡ್ಡದು ಕಚ್ಚಿತು, ಚಿಕ್ಕದು ಕಚ್ಚಿತು, ಅಪ್ಪು ಅಳಿಲಿಗೆ ಮಚ್ಚ ಬಂತು. ಬೇಗನೆ ದೋಸೆ ಮುಗಿದು ಹೋಯ್ತು. ಕಾತು ಕಿಟ್ಟು ನೋಡ್ಕೊಂಡಿದ್ರು. ಹಠ ಹಿಡಿದಿದ್ದಕ್ಕೆ ಕಾತು ಮತ್ತೆ ಕಿಟ್ಟು ಹಸುವಲ್ಲೇ ಇದ್ದರು. ಹಠ ಹಿಡಿದರೆ ಆಪತ್ತು ಬರುತ್ತೆ ಅಂತ ಗೆಳೆಯರೇ ತಿಳಿದುಕೊಳ್ಳಿ. ತತ್ತಿತ ತತ್ತಿಂ, ತತ್ತಿತ ತತ್ತಿಂ, ತತ್ತಿತ ತತ್ತಿಂ, ತತ್ತಿತ ತತ್ತಿಂ, ತತ್ತಿತ ತತ್ತಿಂ, ತತ್ತಿತ ತತ್ತಿಂ. ಕೊಕ್ಕೊ 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 ಕೊಕ್ಕೊ. ಈ ಜಾಗ ಎಷ್ಟು ಬದಲಾಗೋಗಿದೆ. ಈ ಕಡೆನೇ ಅಲ್ವಾ ಅವಳ ಮನೆ ಇದ್ದಿದ್ದು. ಒಂದ್ ವೇಳೆ ಮನೆ ಬದಲಾಯಿಸಿ ಹೋಗಿರ್ಬೇಕು. ಅಲ್ಲಿದೆ ಅವ್ರ ಮನೆ. ಅಲ್ಲಿ ಹೋಗಿ ವಿಚಾರಿಸ್ತೀನಿ. ಅಕ್ಕ ನಿನ್ನೆ ಹೇಳಿಲ್ವಾ ಕನ್ಸಲ್ ಕಂಡ್ ಕತೆ ಹೇಳ್ತೀನಿ ಅಂತ? ಅದಿವತ್ತು ಹೇಳು. ನಾನು ಕನ್ಸಲ್ಲಿ ನೋಡಿದ್ದು ಗಡುವ. ನಿನ್ಗೆ ಭಯ ಆಗುತ್ತೆ. ಗಡುವನ? ಅದ್ಯಾರು? ಎರಡು ಕಣ್ಣು, ಉದ್ದವಾದ ಹಲ್ಲು, ತಲೆಯಲ್ಲಿ ಕೊಂಬಿರುತ್ತೆ. ಒಂದು ಭಯಂಕರವಾದ ಜೀವಿನೇ ಗಡುವ. ಬಾಲ ಇದೆಯಾ ಗಡುವನಿಗೆ? ಯಾರು ಹೇಳಿದ್ದು ಬಾಲ ಇಲ್ಲ ಅಂತ? ದೊಡ್ಡ ಬಾಲ, ಎರಡು ರೆಕ್ಕೆಗಳಿರುತ್ತೆ ಅವನಿಗೆ. ರಾತ್ರಿ ಹೀಗೆ ನಿಗೂಢವಾಗಿ ಹಾರುತ್ತೆ. ಏನಾದ್ರೂ ಶಬ್ದ ಕೇಳಿದ್ರೆ ಹಾಗೆ ಹಾರ್ಕೊಂಡು ಮರದ ಮೇಲೆ ಹೋಗುತ್ತೆ. ಬಡ 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 ಬಡ. ಅಕ್ಕ ಯಾರೋ ಬಂದ್ರು. ಹಾ, ಗಡ್ವ ಇರಬೇಕು. ಯಾರು? ಏನ್ ಬೇಕು? ಡುಮ್ಮಿ ಕೋಳಿಯ ಮನೆಯಲ್ಲಿ ಮಗಳೇ. ದಾರಿ ನಾನು ಮರ್ತ್ ಹೋದೆ. ಸ್ವಲ್ಪ ಹೇಳ್ತೀಯಾ? ಓ, ಕೋಳಿ ಅಮ್ಮನ್ ಮನೆನಾ? ಹೌದೌದು, ಕೋಳಿ ಅಮ್ಮನ ಮನೇನೆ. ಬುದ್ಧಿವಂತೆ. ನಾನು ಅವಳ ಮುತ್ತಜ್ಜ ಹುಂಜ. ಹೌದಾ? ಇಲ್ಲಿಂದ ನೇರವಾಗಿ ಹೋದ್ರೆ ಒಂದು ಆಲದ ಮರ ಸಿಗುತ್ತೆ. ಆಲದ ಮರದಿಂದ ಹೋಗುವಾಗ ಬಲ್ಗಡೆ ಒಂದು ದಾರಿ ಇದೆ. ಆ ದಾರಿಯಲ್ಲಿ ಹೋದ್ರೆ ಸಾಕು, ಕೋಳಿ ಅಮ್ಮನ್ ಮನೆ ಸಿಗುತ್ತೆ. ತುಂಬಾನೇ ನಡಿಬೇಕು. ಸರಿ ಸರಿ, ತುಂಬಾ ಉಪಕಾರ ಆಯ್ತು ಮಗಳೇ. ಗಡುವ ಹೋಗಿರ್ಬೇಕು. ಏಯ್ ಗಡುವ, ಆಯಾಸ ಆಗಿದೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ.
ಅಯ್ಯೋ ಒಳ್ಳೆ ಗಾಳಿ. ಮುಂಚೆ ಯಾವತ್ತೂ ನೋಡಿಲ್ಲ, ದಾರಿ ತಪ್ಪಿ ಬಂದಿರ್ಬೇಕು. ಓಹ್, ಅಲ್ಲಾಡ್ತಾನೆ ಇಲ್ಲ. ಬನ್ನಿ ಬನ್ನಿ. ಹಾ, ಬಾಬಾ ಅಯ್ಯೋ. ಯಾಕೆ ಸದ್ ಮಾಡ್ತಿರೋದು? ಶೋ ಆ ದಾರಿ ಮರ್ತೋದ್ನಲ್ಲ. ಆ, ಲೇ ಹುಡುಗ್ರ, ಆ ಡುಮ್ಮಿ ಕೋಳಿ ಮನೆ ಈ ಕಡೆನಾ ಇಲ್ಲ ಆ ಕಡೆನಾ? ಆ ಕಡೆ ನೇರವಾಗಿ ಹೋದ್ರೆ ಸಾಕು. ಸಾಕು. ಎಲ್ಲಗ್ ನಡೀತೀನಿ. ನೋಡು, ವಯಸ್ಸಾಗಿದೆ ಕೋಳಿಗೆ. ಹಾಯ್, ಮಾವಿನ ಹಣ್ಣು. ಅಯ್ಯೋ, ಸಿಗ್ತಾನೆ ಇಲ್ವಲ್ಲ. ಅಯ್ಯೋ ಅಯ್ಯೋ, ನನ್ ಮಾವಿನ ಹಣ್ಣು. ಅಯ್ಯೋ ಅಯ್ಯೋ ಮಾವಿನ ಹಣ್ಣ. ಛೇ, ಇದನ್ನ ಆ ಡುಮ್ಮಿ ಮಕ್ಕಳಿಗೆ ಕೊಡ್ತೀನಿ. ಅದು ನನ್ ಮಾವಿನ ಹಣ್ಣು. ನೋಡ್ ಹುಡ್ಗ, ಈ ಮಾವಿನ ಮರದಲ್ಲಿ ಬರೋ ಹಣ್ಣು ನಿನ್ನ ಹಣ್ಣು ಅಂತ ಹೇಳಿದ್ರೆ ಹೇಗೆ? ನಾನೇ ಅದನ್ನ ಕೆಳಗ್ ಹಾಕಿದ್ದು. ಆ ತರ ಹೇಳಿದ್ರೆ ಹೇಗೆ? ಇದು ಹಣ್ಣಾಗಿ ಕೆಳಗ್ ಬಿದ್ದಿರೋದು. ಇದನ್ನ ನಾನ್ ತಗೊಂತೀನಿ. ಈ ಅಜ್ಜನ್ನ ಸುಮ್ನೆ ಬಿಟ್ರೆ ಸರಿ ಹೋಗಲ್ಲ. ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಕಾಡ್ಬೇಕು. ಅಯ್ಯಯ್ಯೋ. ಅಯ್ಯಯ್ಯೋ, ನಾನ್ ಸತ್ತೋದೆ. ಅಯ್ಯೋ ಅಯ್ಯೋ ಅಯ್ಯೋ. ಹಾ, ಕಿಟ್ಟು ಮಲಗಿದಾನೆ. ಅಮ್ಮ ಬರೋದಕ್ಕಿಂತ ಮುಂಚೆ ವಾಪಸ್ ಬರ್ಬೇಕು. ನೀನ್ ಎಲ್ಲಿಗೆ ಹೋಗಿದ್ದೆ ಅಪ್ಪು? ನಾನು ನನ್ನ ಹಳೆ ಪಾತ್ರೆ ಹಗ್ಗ ಹುಡ್ಕೊಂಡ್ ಬಂದೆ. ಅದೆಲ್ಲ ಹೋಯ್ತು? ಏನ್ ಹೇಳಿ, ನಾನು ಯೋಚನೆ ಮಾಡಿದ್ರೆ ನಗು ಬರುತ್ತೆ. ತುಂಬಾ ಕಷ್ಟ ಕೊಟ್ಟಿದ್ದೀರಾ ಅಪ್ಪು. ಆ ತಾತನಿಗೆ ಹೀಗೆ ಮಾಡ್ಬಾರ್ದಾಗಿತ್ತು. ಪಾಪ ಅಜ್ಜ. ಬೆಳಿಗ್ಗೆ ನನ್ನ ಹತ್ರ ಬಂದು ಜಾಗ ಕೇಳಿದ್ರು, ಆದ್ರೆ ನಿನ್ನ ಹತ್ರ ಹೇಗ್ ಬಂದ್ರು? ಸರಿ ಬಾ ಅಪ್ಪು, ನಾವ್ ಹೋಗಿ ಅಜ್ಜನ ಹುಡ್ಕೋಣ, ಆಮೇಲೆ ಮನೆಗೆ ಸೇರ್ಸೋಣ. ಬಾ. ಅಯ್ಯೋ, ನನ್ ಕೈಯಲ್ಲಿ ಆಗ್ತಿಲ್ಲ. ಯಾರಾದ್ರೂ ಬನ್ನಿ, ಯಾರಾದ್ರೂ ಸ್ವಲ್ಪ ಬೇಗ ಬನ್ನಿ. ಅಯ್ಯೋ, ಎಲ್ಲಿಂದ ಓಡ್ ಶಬ್ದ ಬನ್ನಿ. ಬರ್ತಿದೆ? ಅಯ್ಯೋ ಬಾ ಅಪ್ಪು, ಹೋಗಿ ನೋಡೋಣ. ಅಯ್ಯೋ ಅಜ್ಜ. ಅಯ್ಯೋ, ನನ್ನ ಕಾಪಾಡು ಮಗಳೇ, ನನ್ನ ಕಾಪಾಡು ಮಗಳೇ. ಅಯ್ಯೋ ಬಾ ಅಪ್ಪು. ಆ ಅಜ್ಜ, ನೀವು ಇಲ್ಲಿಗೆ ಹೇಗ್ ಬಂದ್ರಿ? ಏನಂತ ಹೇಳಿ, ಆ ತರ್ಲೆ ಮಾಡೋ ಮಿಡ್ತೆಗಳೇ ನನ್ಗೆ ದಾರಿ ತಪ್ಪಿಸಿದ್ದು. ಓ, ಬನ್ನಿ ತಾತ, ನಿಮ್ಮನ್ನ ನಾನ್ ಮನೆ ಕರ್ಕೊಂಡು ಹೋಗ್ತೀನಿ. ನೋಡು, ವಯಸ್ಸಾದವ್ರಿಗೆ ಇನ್ನೂ ಸ್ವಲ್ಪ ಮರ್ಯಾದೆ ಕೊಡ್ಬೇಕು. ನೀನು ಕಾತನ್ ನೋಡಿ ಕಲಿಬೇಕು. ಸರಿ, ತಗೋ ತಗೋ.
ಆಯ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸಿಹಿಯಾಗಿದೆ. ಇಲ್ಲೇ ಒಂದ್ ಮನೆ ಮಾಡ್ಲಾ? ಅಮ್ಮ ಅಮ್ಮ, ಏನಾಯ್ತು ಅಪ್ಪು? ಅಮ್ಮ ಅಮ್ಮ, ನಾನು ಗೋಡಂಬಿ ಮರದ ಮೇಲೆ ಮನೆ ಮಾಡ್ತೀನಿ. ಅಪ್ಪು ನೀನಾ? ಒಬ್ನೇನಾ? ನಾನ್ ಇನ್ನೂ ಚಿಕ್ಕ ಮಗು ಅಂತ ನೀವ್ ಅನ್ಕೊಂಡಿದೀರಾ? ನಾನಿವಾಗ ದೊಡ್ಡ ಅಳಿಲಾಗಿದ್ದೀನಿ. ಹೌದಾ? ನನಗ್ ಗೊತ್ತೇ ಇರ್ಲಿಲ್ಲ. ಸುಮ್ನೆ ರೇಗಿಸ್ಬೇಡಿ ಅಮ್ಮ. ರೇಗಿಸ್ಲಿಲ್ಲ. ನಿನ್ ಸಾಮರ್ಥ್ಯನ ನನಗ್ ಸ್ವಲ್ಪ ಕೊಡು. ಹಾಗಿದ್ರೆ ನಾನು ಮನೆ ಕಟ್ಬಿಟ್ಟೆ ಬರೋದು. ಎಲ್ ಮಾಡ್ಲಿ? ಇಲ್ಲೇ ಮಾಡ್ತೀನಿ. ಆಹಾ, ತುಂಬಾ ಚೆನ್ನಾಗಿದೆ. ನೀನ್ ನಿಜವಾಗ್ಲೂ ಸಾಮರ್ಥ್ಯನೇ. ಹಾಯ್ ಅಪ್ಪು, ನೀನೇನಾ ಈ ಮನೆ ಮಾಡಿದ್ದು? ಹೌದು, ನಾನೇನೆ. ಗೊತ್ತಾಯ್ತಾ? ಗೋಡಂಬಿ ಮರದ ಮೇಲೆ ಅಪ್ಪು ಒಬ್ನೇ ಗೂಡು ಕಟ್ಟಿದಾನೆ. ಅವನಿಗೆ ಇಷ್ಟೊಂದು ಸಾಮರ್ಥ್ಯ ಐತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಕಾತುಗಿಂತ ಸಮರ್ಥನು ಅಪ್ಪನೇ. ಹೌದು ಹೌದು. ಗೊತ್ತಾಯ್ತಾ ನಿಮ್ಗೆ? ಅಪ್ಪು ಮನೆ ಮಾಡಿದಾನೆ. ಅಪ್ಪು, ನಿನ್ ಮನೆ ತೋರ್ಸಕ್ ನಮ್ಮನ್ನೆಲ್ಲ ಕರಿಯಲ್ವಾ? ಸರಿ, ನಾನ್ ಎಲ್ಲಾನು ಕರ್ಕೊಂಡ್ ಬರ್ತೀನಿ. ಮೊದ್ಲು ನಾನು ಕಾತುನ ಕರಿತೀನಿ. ಅಮ್ಮ, ಅಕ್ಕ ನನ್ನ ಆಟ ಸಾಮಾನ್ ತಗೊಂಡಿದ್ ನಾನ್ ನೋಡ್ದೆ. ಏ ಕಾತು, ಆಟ ಸಾಮಾನ ಗಿಟ್ಟು ಕೊಡು. ನಿನಗ್ ಯಾಕ ಅವನ ಆಟ ಸಾಮಾನ್? ನಾನ್ ತಗೊಂಡಿಲ್ಲ ಅಮ್ಮ, ಅವನು ಸುಳ್ಳು ಹೇಳ್ತಿದ್ದಾನೆ. ಕಾತು ಕಾತು, ಏನ್ ಜಗಳ? ಹಾ? ಆಹಾ, ಅಪ್ಪು ಬಾ ಬಾ. ನೀನ್ ಹೊಸ ಮನೆ ಮಾಡಿದ್ಯಾ ಅಂತ ಗೊತ್ತಾಯ್ತು. ನಿಮ್ ಮನೆ ನೋಡೋದಕ್ ನಮ್ಮನ್ ಕರಿಯಲ್ವಾ? ಎಲ್ಲಾನು ಕರ್ಕೊಂಡ್ ಹೋಗಕ್ಕೆ ನಾನ್ ಬಂದಿದ್ದು. ಹೌದಾ? ನೋಡು, ಅಪ್ಪುನ ನೋಡಿ ಕಲಿ. ನೀನ್ ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದ್ ಮಾತ್ರ ಗೊತ್ತಿರೋದು. ಅಪ್ಪು ಎಷ್ಟು ಸಮರ್ಥನು. ಕಾತು, ಮನೆ ನೋಡೋದಿಕ್ ನೀನ್ ಬರ್ಬೇಕು. ನಾನ್ ಎಲ್ಲಾ ಗೆಳೆಯರನ್ನು ಕರೀತಾ ಇದ್ದೀನಿ. ತಗೊಂಡ್ ಹೋಗು. ಕಾತು, ಸಮರ್ಥನಂತೆ. ನನ್ ಯಾರಿಗೂ ಬೇಡ. ನಾನೇ ಅವನಿಗಿಂತ ತುಂಬಾ ಸಮರ್ಥ. ನಾನು ಮಾಡ್ತೀನಿ ಅವನಿಗಿಂತ ಚೆನ್ನಾಗಿರೋ ಮನೆನ. ಕಾತು, ಎಲ್ಲಿಗೆ ಹೋಗ್ತಿದ್ಯಾ? ಕಾತು, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನೊಂದು ಮನೆ ಮಾಡ್ತೀನಿ. ಅಪ್ಪು ಕೈಯಲ್ಲಿ ಮನೆ ಕಟ್ಟಕ್ಕಾದ್ರೆ ನಿನ್ ಕೈಯಲ್ಲೂ ಕೂಡ ಆಗುತ್ತೆ. ಕೆಳಗಡೆನೋ ಅಥವಾ ಮರದ ಮೇಲ್ ಮಾಡೋದಾ? ರೇಗಿಸ್ಬೇಡ. ಮರದ ಮೇಲೆ ಮಾಡೋಕು ನನಗ್ ಚೆನ್ನಾಗ್ ಗೊತ್ತು. ಕಾತು, ಮನೆ ಕಟ್ಟೋದ್ರ ಬಗ್ಗೆ ನಾವ್ ಎಲ್ಲರ ಹತ್ರನೂ ಹೇಳ್ಬೇಕು. ಹೌದು, ಬೇಕು, ಬೇಕು. ಕಾತು. ಏನಾಯ್ತು ಕಂದ? ಅಕ್ಕ ನನ್ ಜೊತೆ ಆಟ ಆಡೋದಕ್ಕೆ ಬರ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ಯಾ? ಅಲ್ಲ, ನಿನ್ನನ್ನೇ ಕೇಳ್ತಿರೋದು. ಅಪ್ಪು ಮನೆ ನೋಡೋಕೆ. ಆದಷ್ಟು ಬೇಗ ಬರ್ಬೇಕು. ಅಪ್ಪು ಮನೆಗಿಂತ ತುಂಬಾ ದೊಡ್ಡಾಗಿರ್ಬೇಕು ನನ್ ಮನೆ. ಅಯ್ಯೋ, ನನ್ನ ಕಡ್ಡಿ. ಇವಾಗ ಸರಿ ಆಯ್ತು. ಕಟ್ಟೋದಕ್ಕೆ ದಾರ ಬೇಕಲ್ಲ. ಮತ್ತೆ ಕೆಳಗಿಳಿಬೇಕು. ದಾರ ಏನಾದ್ರೂ ಇದೆಯಾ ಅಲ್ಲಿ? ಅಯ್ಯೋ, ಕಪ್ಪು ಬೇಕು. ಅಯ್ಯೋ ನನ್ ಸೊಂಟ. ಅಯ್ಯೋ, ನನ್ ಕೈ ಮುರಿದೈತಲ್ಲ. ನೀನ ಮಾಡಿದ್ದು ಅಹಂಕಾರಿ. ಸರಿ ಮಾಡ್ತೀನಿ ನಿನ್ನ. ಅಮ್ಮ, ಅಪ್ಪ, ಓಡಿ ಬನ್ನಿ. ಅಯ್ಯೋ, ಅಮ್ಮ, ಅಪ್ಪ.
ಕಾತು ಕಾತು ಕಣ್ ತೆಗಿ ಮಗಳೇ, ಅಪ್ಪ ಬಂದಿದ್ದೀನಿ. ಹೇ ಅಪ್ಪ, ಅಪ್ಪ, ಅಪ್ಪ. ಬಾ ಮಗಳೇ, ಮನೆಗೆ ಹೋಗೋಣ. ಕಾತು, ನೀನ್ ಯಾಕೆ ಮರದ ಮೇಲೆ ಹತ್ತಿದ್ದು? ಆಟ ಆಡೋದಕ್ಕೆ. ಆಟ ಆಡಕ್ಕ? ಯಾರ್ ಜೊತೆ? ಆಹಾ, ಹಾಗಾದ್ರೆ ನೀನ್ ಅಪ್ಪು ಮನೆಗೆ ಹೋಗ್ಲಿಲ್ವಾ? ನಿಜ ಹೇಳ್ಬೇಕು. ನಾನೊಂದು ಮನೆ ಕಟ್ಟೋಕೋಸ್ಕರ ಮರದ ಮೇಲೆ ಹತ್ತಿದ್ದು. ಮನೆಗೋಸ್ಕರನ? ಯಾಕೆ? ನೀನು ಸಹ ಅಪ್ಪು ಸಮರ್ಥನು ಅಂತ ಹೇಳಿದಾಗ ನನಗ್ ತುಂಬಾ ಬೇಜಾರಾಯ್ತು. ಬಾ ಇಲ್ಲಿ. ನೀನು ಸಾಮರ್ಥ್ಯ ಅಲ್ಲ ಅಂತ ಯಾರು ಹೇಳಿದ್ದು? ಹ? ನಿನಗ್ ಗೊತ್ತಾ ನಿನಗೆಷ್ಟು ಜಾಣತನ ಇದೆ ಅಂತ? ಗೂಡು ಕಟ್ಟೋದು ಅಳಿಗಳ ಒಂದು ಪ್ರತಿಭೆ. ನಾವು ಬೇರೆಯವ್ರ ಜನತನ ನೋಡಿ ಅಸೂಯೆ ಪಡ್ಬಾರ್ದು. ನಾವು ಅದನ್ನ ಕಲ್ತ್ಕೊಂಡ್ ಬರ್ಬೇಕು, ಸರಿನಾ? ನೋಡ್ಕಾತು, ಅಪ್ಪು ನಿನಗೆ ಎಷ್ಟು ಒಳ್ಳೆ ಗೆಳೆಯ. ಅದಕ್ಕೆ ತಾನೇ ಅವ್ನ್ ನಿನ್ನ ಮೊದ್ಲು ಕರಿಯಕ್ ಬಂದಿದ್ದು. ಬೇಜಾರಾಗ್ಬೇಡ. ನಿನ್ ಕಾಲ್ ಸರಿ ಹೋದ್ಮೇಲೆ ಅಪ್ಪು ಮನೆಗೆ ಹೋಗೋಣ. ಅಮ್ಮ ಹೋದ್ರು, ಅಪ್ಪು ಮನೆಗೆ ಹೋಗಿ ಬೇಗ ವಾಪಸ್ ಬರೋಣ. ಅಪ್ಪು, ಅಪ್ಪು. ಕಾತು, ಬಾ ಬಾ. ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನೆ ಯಾಕೆ ಬರ್ಲಿಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು ನಿನ್ ಕಾಲ್ಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದ್ಲು ನಾನ್ ತಂದಿರೋ ಉಡುಗೊರೆ ಸ್ವಲ್ಪ ನೋಡು. ಎಲ್ಲಿ ಎಲ್ಲಿ? ಹೇ ಇವ್ರಾ? ನಿನ್ ಕೈಯಿಂದ ಕಳ್ತನ ಮಾಡಿದ ವಸ್ತುಗಳದು. ಇದೆಲ್ಲ ಮತ್ತೆ ಸಿಕ್ಕಿದ್ದು ನನಗೆ ನಂಬಕ್ಕೆ ಆಗ್ತಿಲ್ಲ, ಗೊತ್ತಾ ಕಾತು? ನನ್ ಕೈಯಲ್ಲಿ ಯಾವತ್ತೂ ಆಗ್ತಿರೋದನ್ನ ನೀನ್ ಮಾಡಿದ್ಯಾ. ನೀನೇ ನಿಜವಾದ ಸಮರ್ಥ. ನಿನ್ನ ಹುಡುಕೊಂಡೆ ನಾನ್ ಬಂದಿದ್ದು. ತಗೋ, ನಿನಗೂ ಕಾತುಗೂ ನನ್ನಿಂದ ಒಂದು ಉಡುಗೊರೆ. ಕಾತು ಮನೆವರೆಗೂ ಹೋಗೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ನೀನ್ ಕೊಟ್ಬಿಡ್ತೀಯಾ? ನಾನೇ ಕೊಡ್ತೀನಿ ತಾತ. ಯಾರದು? ಇದು ಆ ವಯಸ್ಸಾದ ಹುಂಜ ಅಲ್ವಾ? ಓಡ್ ಹೋಗೋಣ, ಕರಿಬೇಕು. ಎಲ್ಲಿ ಹೋಗ್ತಿದ್ದೀರಾ ಹಿರಿಯರ? ಬೆಳಗ್ಗೆನೆ ಜಾಗ ಖಾಲಿ ಮಾಡೋಣ ಅನ್ಕೊಂಡ್ರ? ಹೋಗೋದಿರ್ಲಿ, ನಮ್ಮಿಬ್ಬರ ಮಧ್ಯ ಇರೋ ನಂಟು ಮುಗಿಸ್ಬೇಕಲ್ವಾ? ಅಯ್ಯೋ, ಅದಕ್ಕೇನು, ಮುಗ್ಸೋಣ. ನೀನ್ ಎಲ್ಲಿಗಾದ್ರೂ ಓಡೋಗು ಮಗನೇ. ಓಡ್ ಹೋದ್ರೆ ಬೆಕ್ಕು ಹಿಂದೆ ಬರೋದಿಲ್ವಾ? ಅಮ್ಮ, ಪಾಪ ಅಜ್ಜ. ಬಾ ಬಾ ಬಾರೋ ಬಾ. ಅಯ್ಯೋ, ತುಂಬಾ ಚೆನ್ನಾಗಿದೆ. ಬಾ, ನನ್ನ ಹಿಂದೆ ಬಾ. ಬಾ ಬಾ ಬಾ.
ನನ್ ಕೈಗೆ ಸಿಗ್ತೀರಾ ನೀವು? ನಾನು ಕೂಡ ಇಲ್ಲೇ ಕೂತ್ಕೊಂಡು ಕಾಯ್ತೀನಿ. ತುಂಬಾ ಚೆನ್ನಾಗಿದೆ. ಅಜ್ಜ ಸರಿಯಾಗಿ ಮಾಡಿದ್ರು. ಛೇ, ನಗೋದನ್ನ ನಿಲ್ಸು. ಜಾಸ್ತಿ ಮಾಡ್ತೀಯ ನೀನು. ಅಯ್ಯೋ, ಅಮ್ಮ ಕರಿಬೇಕು. ಅಯ್ಯೋ, ಚಿಗಿಯೋದಿಕ್ಕೆ ಬೇರೆ ಯಾವ ಮರನೂ ಇಲ್ವಲ್ಲ. ಮರದ ಎತ್ತರಕ್ಕೆ ಹೋಗೋಣ. ಅಲ್ಲಿ ಬೆಕ್ಕು ಬರೋದಿಲ್ಲ. ಆ, ಬೇಗ ಜಿಗಿ. ಆ, ಯಾರಾದ್ರೂ ಕಾಪಾಡಿ. ಬೇಗ ಜಿಗಿ. ಕಾತು. ಆ, ಬೇಗ ಜಿಗಿ, ನಾನಿನ್ನ ಹಿಡಿತೀನಿ. ಕೋಳಿ ಅಮ್ಮ. ಕಾತು, ನಿನ್ಗೆ ಕೋಳಿ ಅಜ್ಜನ್ ಉಡುಗೊರೆ ಸಿಕ್ತಾ? ಇಲ್ಲ. ಅಯ್ಯೋ, ಅಲ್ಲಿಗ್ ಬರ್ಲಿಲ್ವಾ? ಮತ್ತೆ ಎಲ್ಲಿಗ್ ಹೋದ್ರು? ಕಾತು ಮತ್ತೆ ಅಪ್ಪುಗೆ ಉಡುಗೊರೆ ತಗೊಂಡು ಮನೆಯಿಂದ ಹೋದ್ರಲ್ಲ. ಬೇಜಾರಾಗ್ಬೇಡಿ ಕೋಳಿ ಅಮ್ಮ, ಅಪ್ಪನ ನೋಡೋಕೆ ಹೋಗಿರ್ಬೇಕು. ಅದಕ್ಕೆ. ಹಾ, ಅಲ್ಲೇ ಹೋಗಿರ್ಬೇಕು. ಅಪ್ಪು, ಅಪ್ಪು, ಹ, ಈ ಅಪ್ಪು ಎಲ್ಲಿ ಹೋಗಿದ್ದಾನೆ? ಹಾಗಾದ್ರೆ ಅವನು ಅಜ್ಜನ್ ಜೊತೆ ಹೋಗಿರ್ಬೋದಾ? ಏನಿದು, ಪುಕ್ಕನ? ಅಯ್ಯೋ, ಇದು ಅಜ್ಜನ್ ಪುಕ್ಕ ತರ ಇದೆಯಲ್ಲ. ಏನೋ ತೊಂದ್ರೆ ಆಗಿರ್ಬೇಕು. ಇದು ಅಜ್ಜನ ಉಡುಗೊರೆ ಡಬ್ಬ ಇರ್ಬೇಕು ಅನ್ಸುತ್ತೆ. ಅಪ್ಪು, ಅಪ್ಪು, ಕಾತು, ಅಪ್ಪು. ಹೇ, ಅಪ್ಪು ಅಲ್ವಾ ಅದು? ಕಾತು, ಇಲ್ಲಿಗ್ ಬರ್ಬೇಡ, ಕರಿಬೇಕಿದೆ. ನಿಂತ್ಕೋಲಿ, ನಿನ್ನನ್ನು ಕಾಯ್ಕೊಂಡಿಲ್ಲಿ ನಾನಿದ್ದಿದ್ದು. ಬಾ ಬಾ ಬಾ. ಅಪ್ಪು, ತಪ್ಪಿಸ್ಕೋ. ಏಯ್, ನಿಂತ್ಕೋಲಿ. ನಿಂತ್ಕೋ ಅಂತ ಹೇಳಿದ್ದು. ತಪ್ಪಿಸ್ಕೊಂಡೆ. ಅಲ್ಲೇ ನಿಂತ್ಕೊಳ್ಳೋ. ಆ, ಈಗ ನೀನ್ ಹೇಗ್ ತಪ್ಪಿಸ್ಕೋತೀಯ ಅಂತ ನಾನು ನೋಡ್ತೀನಿ. ಅಮ್ಮ, ಅಯ್ಯೋ, ಕಪ್ಪು ಬೇಕು. ಆ, ಹತ್ತು ಹತ್ತು. ಹತ್ತು ಹತ್ತು. ಅಪ್ಪು ಆಟದ ಸಾಮಾನು. ಬೆಕ್ಕನ್ನ ಇದ್ರಿಂದನೇ ಸಿಕ್ಕಾಕ್ಸೋಣ. ಛೇ, 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 ಅಹಂಕಾರಿ. ಅಷ್ಟು ಕೊಬ್ಬ ನಿನ್ಗೆ. ಕಪ್ಪು ಬೆಕ್ಕು ಸಿಕ್ಕಾಕೊಳ್ತು. ಇವಾಗ ಬೇಗ ಮೇಲಕ್ಕೆ ಹತ್ಬೇಕು. ಕಾತು, ಅಪ್ಪು, ನೀನ್ ಓಡ್ ಹೋಗು. ಕಾತು, ಆ ಮರದ ಕೊಂಬೆಲಿ ಒಂದು ಕಣಜದ ಗೂಡಿದೆ, ಹುಷಾರು. ಕಣಜದ ಗೂಡ? ಏ, ಕಪ್ಪು ಬೆಕ್ಕು ಇರೋ ಕೊಂಬೇಲೆ ಅಲ್ವಾದಿರೋದು. ಕಪ್ಪು ಬೆಕ್ಕು ಓಡ್ಸಕ್ಕೆ ಒಳ್ಳೆ ಸಮಯ. ಆದ್ರೆ ಏನ್ ಮಾಡೋದು? ಹಾಯ್ ಮಾವಿನ ಹಣ್ಣು, ನನ್ನ ಹತ್ರನೇ ಆಟ ಆಡ್ತೀಯಾ? ಏಯ್ ಏಯ್, ಎಸಿಬಿಡ, ಮುಗಿಸ್ಬಿಡ್ತೀನಿ ಇನ್ನ. ಹಾ, ಅಯ್ಯೋ. ಏಯ್, ಎಸಿಬಿಡ, ಎಸಿಬಿಡ. ಹೇ, ಗೋಡಿಗೆ ತಾಗಿಲ್ವಾ? ಅಹಂಕಾರಿ, ನನ್ನೇ ಸಿಕ್ಕಾಕ್ಸ್ತೀಯಾ? ಅಮ್ಮ, ಹೋಗು. ಅದ್ರ ಮೇಲೆ ಬೆಕ್ಕು. ಅಯ್ಯೋ, ಅಮ್ಮ, ಅಯ್ಯೋ, 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 ಜೇನ್ ಕಷ್ಟ ಇದೆ. ಅಯ್ಯೋ, ಅಬ್ಬ, ಅಯ್ಯೋ, ಅಯ್ಯಯ್ಯೋ, ಅಯ್ಯೋ. ಕಾತು, ಕೆಳಗಡೆ ಇಳಿ, ಬೇಗ ಬೇಗ ಬಾ. ಅಜ್ಜ ಎಲ್ ಹೋದ್ರು? ಏನಾಯ್ತಪ್ಪು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಾವು ಮೊದಲು ಅಜ್ಜನ್ ಕಾಪಾಡ್ಬೇಕು. ಬಾ. ಅಜ್ಜ, ನಾವು ಕರಿಬೇಕನ್ನ ಓಡಿಸಿದ್ವಿ. ಬನ್ನಿ, ನಾವು ತಪ್ಪಿಸ್ಕೊಳ್ಳೋಣ. ಅಯ್ಯೋ, ನನಗೆ ಹಾರ್ ಬರೋದಕ್ಕೆ ಆಗಲ್ಲ ಮಕ್ಕಳೇ. ನೀವೆಲ್ಲಾದ್ರೂ ಓಡೋಗಿ ತಪ್ಪಿಸ್ಕೊಳ್ಳಿ. ಅಪ್ಪು, ನಿನ್ ಹಗ್ಗ ಮತ್ತೆ ಹಳೆ ಪಾತ್ರೆಯಿಂದ ಪ್ರಯತ್ನ ಮಾಡು. ಸರಿ, ನೋಡೋಣ. ಅಜ್ಜ, ಹುಷಾರಾಗಿ ಹಿಡ್ಕೊಳ್ಳಿ. ನಿಧಾನ. ಮಕ್ಕಳೇ,
ನಾನ್ ನಿಮ್ಗೆ ಹೇಗ್ ಧನ್ಯವಾದ ಹೇಳ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ. ಕಾತಕ್ಕೆ ನೀವು ಧನ್ಯವಾದ ಹೇಳ್ಬೇಕು. ಎಲ್ಲ ಜಾಣ್ತಾನೇ. ಆತರ ಕಷ್ಟಪಟ್ಟಾದ್ರೂ ನಾವ್ ಅಜ್ಜನ ಕಾಪಾಡಿದ್ವಿ. ತುಂಬಾ ಒಳ್ಳೇದು ಒಳ್ಳೇದು. ಮ್ವಾ.